ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ. ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಬ್ರಹ್ಮಶ್ರೀ ದೈವರಾತರ ಕಥಾ ಮಾಲಿಕೆಯ 8ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಳೆದ ಸಂಚಿಕೆಯ ಕೊನೆಯಲ್ಲಿ ನಾವು ಒಂದು ಆಘಾತಕಾರಿ ವಿಷಯದ ಬಗ್ಗೆ ಓದಿದ್ವಿ. ಏನಂತಂದ್ರೆ, ಸಂತ ರಾಮದಾಸ್ ಅವರು ದೈವರಾತ್ರ ಬಳಿ ತಾನು ಕೆಲ ದಿನಗಳ ಕಾಲ ಸಮಾಧಿಗೆ ಕೂರುವುದಾಗಿ ಹೇಳ್ತಾರೆ, ಅವರ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಅದನ್ನು ಕೇಳಿ ಸ್ವತಃ ಗಣೇಶನಿಗೂ ಆಘಾತವಾಗತ್ತೆ. ಯಾಕಂದ್ರೆ ಈತ ಸಂಪೂರ್ಣವಾಗಿ ತನ್ನನ್ನು ತಾನು ತನ್ನ ಗುರುವರ್ಯರಿಗೆ ಸಮರ್ಪಿಸಿಕೊಂಡಿದ್ದ. ಅವರೇ ಸರ್ವಸ್ವ ಅಂದ್ಕೊಂಡು ಅವರು ಹೋದಲೆಲ್ಲ ಹೋಗೋದು, ಅವರ ಸೇವೆಯನ್ನು ಮಾಡೋದು ಮಾಡ್ತಾ ಇದ್ದ. ಇಂತಹ ಸಮಯದಲ್ಲಿ ತನ್ನ ಗುರುಗಳು ಸಮಾಧಿಗೆ ಕೂತ್ಕೊಳ್ತೇನೆ ಅಂತ ಹೇಳಿದ ಮಾತನ್ನ ಕೇಳಿ ಆತನಿಗೂ ಆಘಾತ ಆಯಿತು. ಹಾಗಿದ್ರೆ ಮುಂದೇನಾಯ್ತು ಏನು ಅನ್ನೋದನ್ನ ತಿಳಿಯೋಣ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ. ರಾಮದಾಸ ಸ್ವಾಮಿಯವರ ಇಚ್ಛೆಯಂತೆ ಖಡೌದೆಯಲ್ಲಿ ಏಕಾಂತ ಸ್ಥಳದಲ್ಲಿರುವ ಮನೆಯ ಮಾಳಿಗೆಯ ಮೇಲೆ ಸೂಕ್ತವಾದ ಒಂದು ಕೋಣೆಯನ್ನು ಆಯ್ಕೆ ಮಾಡಿ ಅವರು ಸಮಾಧಿ ಕುಳಿತುಕೊಳ್ಳುವುದಕ್ಕೆ ಅಣಿಗೊಳಿಸಲಾಯಿತು. ಅಂದು ಸಂಜೆ ಗುರುವರ್ಯ ರಾಮದಾಸ ಸ್ವಾಮಿಯವರು ಸ್ನಾನಾದಿ ನಿತ್ಯ ಕರ್ಮಗಳನ್ನು ಪೂರೈಸಿ ಅನುವಾದ ಕೋಣೆಗೆ ಹೋಗಿ ಸಮಾಧಿಗೆ ಕುಳಿತುಕೊಂಡರು. ಅನಂತರ ಅವರ ಅಪ್ಪಣೆಯಂತೆ ಬಾಗಿಲನ್ನು ಬಂದು ಮಾಡಿ ಬೀಗ ಹಾಕಿ ಬಾಗಿಲು ಕಾಯುವುದಕ್ಕೆ ಗಣೇಶನನ್ನ ನಿಯಮಿಸಿದರು. ಗುರುವರ್ಯರು ಸಮಾಧಿಗೆ ಕೂಡುವ ಮೊದಲು ತಾವು ಪೂಜಿಸುತ್ತಿದ್ದ ಪಟ್ಟಾಭಿರಾಮ ವಿಗ್ರಹ, ವಿಷ್ಣು ಸಾಲಿಗ್ರಾಮ ದೇವರು ಇವುಗಳನ್ನ ಗಣೇಶನಿಗೆ ಒಪ್ಪಿಸಿ ದಿನಾಲೂ ಪೂಜಿಸಲು ಹಾಗೂ ಗುರುಪುತ್ರಿಯ ಮತ್ತು ತಾಯಿಯ ಒಂದು ಆರೈಕೆಯನ್ನ ಮಾಡಲು ಜವಾಬ್ದಾರಿಯನ್ನ ಗಣೇಶನಿಗೆ ವಹಿಸಿದರು. ನೋಡಿ, ಇನ್ನೂ ಅಷ್ಟು ಚಿಕ್ಕ ವಯಸ್ಸು, ನೀವು ನೋಡ್ಬೋದು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಂಥ ಜವಾಬ್ದಾರಿನ ಅವ್ರ ಗುರುಗಳು ಗಣೇಶನಿಗೆ ದಯಪಾಲಿಸಿದ್ದಾರೆ ಅಂತ ನೋಡಿ. ಅವರು ಪೂಜೆ ಮಾಡ್ತಿರುವಂತಹದ್ದು ರಾಮನ ವಿಗ್ರಹ, ವಿಷ್ಣು ಸಾಲಿಗ್ರಾಮ ಇವೆಲ್ಲದನ್ನು ಕೂಡ ಗಣೇಶನಿಗೆ ಒಪ್ಪಿಸ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿ, ಇದು ನಮ್ಮ ಭಾರತೀಯರ ಒಂದು ಮಹತ್ವ ಇಲ್ಲಿ ನಾವು ನೋಡ್ಬೋದು. ನಮ್ಮ ಜೀವನ ಹುಟ್ಟು ಕೂಡ ಒಂದು ಸಂಭ್ರಮದಲ್ಲಿ ಆಗ್ತಿತ್ತು, ಸಾವು ಕೂಡ ಇಲ್ಲಿ ಎಲ್ಲಿ ಕೂಡ ನಾವು ಸಾವನ್ನ ಒಂದು ಕಷ್ಟ ಅಂತ ನೋಡಿದ್ದಲ್ಲ. ಸ್ವ ಇಚ್ಛೆಯಿಂದ ಸಮಾಧಿ ಅಂತ ಅಂದ್ರೆ ಎಲ್ಲಾ ಜ್ಞಾನಪೂರ್ವಕವಾಗಿ ಪ್ರಜ್ಞಾ ಸಮರ್ಪಕವಾಗಿ ನಾವು ನಾನು ಹೀಗೆ ಮಾಡ್ತೇನೆ, ನನ್ನ ಎಲ್ಲ ಜವಾಬ್ದಾರಿ ನಿನಗೆ ವಹಿಸ್ತಾ ಇದ್ದೇನೆ ಅಂತ ಹೇಳುವಂಥದ್ದು, ದೇಹ ತ್ಯಾಗವನ್ನ ಮಾಡ್ತಾ ಇರುವಂತಹದ್ದೇ ಅದು. ಹೌದು, ಗೊತ್ತಿದೆ ಅವ್ರೆ. ಅದಕ್ಕಾಗಲೇ ಹೇಳ್ತಾರೆ, ತನ್ನ ಮಗಳನ್ನ ಜವಾಬ್ದಾರಿ ತಗೊಳಕ್ ಹೇಳ್ತಾರೆ, ತನ್ನ ತಾಯಿ ತನ್ನ ಹೇಳ್ತಾರೆ. ದೇವರ ಒಂದು ಪೂಜೆ ಎಲ್ಲಿಗೂ ತಪ್ಪಬಾರ್ದಲ್ಲ, ದೇವರ ಪೂಜಾ ವಿಧಿಗಳಲ್ಲಿ ತಪ್ಪಾಗಬಾರ್ದು. ಎಷ್ಟು ನಂಬಿಕೆ ನೋಡಿ, ಇಷ್ಟು ಸಣ್ಣ ಬಾಲಕನ ಮೇಲೆ ಎಷ್ಟು ದೊಡ್ಡ ನಂಬಿಕೆ. ಹೌದು, ಯಾಕಂತಂದ್ರೆ ಅವರ ಅನುಯಾಯಿಗಳು ಸಹಸ್ರಾರು ಜನರಿದ್ದಾರೆ. ಬಾಲಕ ಗಣೇಶ ಬ್ರಹ್ಮರ್ಷಿ ದೈವರಾತ್ರ ಎಲ್ಲಿಯವರು, ಅವರು ಎಲ್ಲಿಯವರು. ಹೌದು, ಎಲ್ಲಿಂದ ಎಲ್ಲಿಯರು. ಇಷ್ಟು ಸಣ್ಣ ಬಾಲಕ, ಎಷ್ಟು ದಿನದ ಒಂದು ಪರಿಚಯ, ಅತ್ಯಂತ ಕಡಿಮೆ ಸಮಯದಲ್ಲಿ ಆಗಿರುವಂತ ಒಂದು ಪರಿಚಯ. ಅಂತ ಮಹಾತ್ಮರಿಗೆ ಇನ್ನೊಂದು ಮಹಾನ್ ಆತ್ಮದ ಒಂದು ಪರಿಚಯ ಆಗಿಬಿಡತ್ತೆ ಅಂತ. ಇಲ್ಲಿ ಅವರ ಒಂದು ಕಾಲ ಸಮಯ ಹೇಗಿತ್ತು ಅಂತಂದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ಇತ್ತು. ನೀವಿಲ್ಲಿ ಗಮನಿಸಬಹುದು, ಬ್ರಹ್ಮರ್ಷಿ ದೈವರಾತ್ರು ಕಾಲ್ನಡಿಗೆಯಿಂದ ಗೋಕರ್ಣದಿಂದ ಕೊಲ್ಲಾಪುರಕ್ಕೆ ಹೋಗಿ ಅಲ್ಲಿಂದ ಅವರು ಗುರುಗಳನ್ನ ಹುಡುಕಿಕೊಂಡು ಅವರಿದ್ದಲ್ಲಿ ಹೋಗಿ ತಲುಪಿದ್ದು, ನಂತರ ಇದೆಲ್ಲ ಈಗ ಇತಿಹಾಸ. ಆದರೆ ಈ ಒಂದು ಸಮಯ ಇದೆಯಲ್ಲ ಅತ್ಯಂತ ಕಡಿಮೆ ಇದೆ. ಅಂದ್ರೆ ಈಗ ಒಂದು 5-6 ವರ್ಷನೋ 10 ವರ್ಷನೋ ಅಂತ ಸಮಯಗಳಲ್ಲ. ನನ್ನ ಲೆಕ್ಕ 1 ವರ್ಷದ ಒಳಗಡೆ ಇರುವಂತಹ ಅತ್ಯಂತ ಕಡಿಮೆ ಸಮಯದಲ್ಲಿ ಬಾಲಕ ಗಣೇಶ ಅವನ ಗುರುಗಳನ್ನ ಎಷ್ಟು ಮಟ್ಟಿಗೆ ಇಬ್ಬರ ಒಂದು ಅನ್ಯೋನ್ಯತೆ ಇರುತ್ತೆ ಅಂತ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ನಂಬಿಕೆ ಗಳಿಸ್ಲಿಕ್ಕೆ ಅಷ್ಟು ಸುಲಭದ ಮಾತಲ್ಲ ಅಲ್ವಾ. ತನ್ನೆಲ್ಲಾ ಜವಾಬ್ದಾರಿಯನ್ನ ಇಷ್ಟು ಸಣ್ಣ ಬಾಲಕನಿಗೆ ಕೊಡ್ತಾರೆ ಅಂತಂದ್ರೆ ನೀವು ಯೋಚನೆ ಮಾಡಬಹುದು, ಬಾಲಕ ಗಣೇಶನಿಗೆ ಅಷ್ಟು ಚಿಕ್ಕವನಿದ್ದಾಗಲೇ ಎಷ್ಟು ಪ್ರಬುದ್ಧತೆ ಇತ್ತು, ಎಷ್ಟು ವಿಶ್ವಾಸ ನಾನು ಗಳಿಸ್ಕೊಂಡಿದ್ದ ಹೇಳೋದು ನಿಮ್ಗಿಲ್ಲಿ ಅರ್ಥ ಆಗತ್ತೆ. ಹೌದು, ಯಾವುದೇ ಮಹಾನ್ ವ್ಯಕ್ತಿಗಳನ್ನ ನಾವು ನೋಡಿದಾಗ ಅವರ ಒಂದು ಯಶಸ್ಸಿನ ಹಿಂದಿನ ಕಥೆಯಲ್ಲಿ ಈ ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ಒಂದು ನಂಬಿಕೆಗೆ ಅರ್ಹವಾದಂತಹ ವ್ಯಕ್ತಿತ್ವ. ಸೊ ನಾವು ಯಶಸ್ಸನ್ನ ಗಳಿಸ್ಬೇಕು, ಒಂದು ಕೀರ್ತಿಯನ್ನ ಪಡೆಯಬೇಕಂತಂದ್ರೆ ಇಲ್ಲಿ ನಮಗೆ ಎಲ್ಲರಿಗೂ ಬೇಕಾಗಿರೋದು ಒಂದು ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ನಂಬಿಕೆಗೆ ಅರ್ಹವಾದಂತಹ ವ್ಯಕ್ತಿತ್ವ. ಯಾಕೆಂತಂದ್ರೆ ನೋಡಿ, ಅಂತ ಮಹಾ ಗುರುಗಳದ್ದೆಲ್ಲ ನಂಬಿಕೆ ಗಳಿಸ್ಕೊಳ್ಬೇಕು ಅಂತಂದ್ರೆ ಅದು
ಸುಲಭದ ಮಾತಲ್ಲ ಖಂಡಿತ. ಯಾಕಂತಂದ್ರೆ ಅವರ ಅನುಯಾಯಿಗಳು ಅಷ್ಟು ಜನರಿದ್ದಾರೆ, ಆದರೆ ಅವರು ಆಯ್ಕೆ ಮಾಡ್ಕೊಂಡಿದ್ದು ಯಾರನ್ನ? ಒಂದು ಬಾಲಕನನ್ನ, ಇನ್ನು 16ನೇ ವಯಸ್ಸಿಗಿಂತ ಕೆಳಗೆ ಇರುವಂತ ಒಂದು ಬಾಲಕನನ್ನ ಎಲ್ಲ ಜವಾಬ್ದಾರಿನ ಕೊಡ್ಲಿಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ. ನಿಜ. ಹೀಗೆ ಆ ಜವಾಬ್ದಾರಿಗೆ ತಕ್ಕಂತೆ ಗಣೇಶ ದಿನಾಲು ನಿತ್ಯ ಕರ್ಮ ಅನುಷ್ಠಾನ ಮತ್ತು ಪಟ್ಟಾಭಿರಾಮ ದೇವರು ವಿಷ್ಣು ಸಾಲಿಗ್ರಾಮ ಪೂಜೆ ಮುಗಿಸಿ ಗುರುವರಿಯರು ಸಮಾಧಿಗೆ ಕುಳಿತಿರುವತ್ತ ಹೋಗುತ್ತಿದ್ದ ಆ ಬಾಗಿಲೆದರೆ ಕಾಯುತ್ತಾ ಇರುತ್ತಿದ್ದ. 7 ದಿನಗಳ ತರುವಾಯ ಊರಿನ 100 ಜನರು ಸೇರಿ ರಾಮ ಭಜನೆ ಮಾಡುತ್ತಾ ಬಾಗಿಲು ತೆರೆಯಲಾಗಿ ಗುರುವರಿಯರು ಕುಳಿತಿದ್ದ ಪದ್ಮಾಸನವು ಸಡಿಲಿಸಿ ದೇಹವು ಗೋಡೆಗೆ ಒರಗಲ್ಪಟ್ಟಿತ್ತು. ಅವರ ಆತ್ಮವು ಪಾರ್ಥಿವ ದೇಹದಿಂದ ಮುಕ್ತವಾಗಿ ಅನಂತದಲ್ಲಿ ಲೀನವಾಗಿತ್ತು. ಈ ಸಮಯಕ್ಕೆ ಅವರನ್ನು ನೋಡಲು ಮೌನಿ ಬಾಬಾ ಎಂಬ ಯೋಗಿಯೊಬ್ಬರು ಬಂದಿದ್ದರು. ಅವರು ರಾಮದಾಸ ಸ್ವಾಮಿಯವರ ಪ್ರಾಣ ಶಿರಸ್ಸಿನ ಮೂಲಕ ಹೋಗಿದೆ ಎಂದರು. ಅನಂತರ ಅವರ ಅಂತ್ಯಕ್ರಿಯೆಯನ್ನ ಚರಮಣ್ವತಿ ನದಿ ತೀರದಲ್ಲಿ ಪೂರೈಸಲಾಯಿತು. ನೋಡಿ ಎಂತಹ ಅಂದ್ರೆ ಕೊನೆಗಾಲ ಅನ್ನೋದು ಕೂಡ ಎಷ್ಟು ಒಂದು ನಾವ್ ಹೇಳ್ತೇವಲ್ಲ ಗ್ರೇಸ್ಫುಲಿ ಹೋಗೋದು ಅಂತ, ಬಹುಶಃ ಇದೇ ಆಗಿರ್ಬೋದು. ಯಾಕಂದ್ರೆ ನಾವು ಕಳೆದ ಸಂಚಿಕೆಲ್ಲ ಹೇಳಿದ್ವಿ, ಅವರ ಚಾತುರ್ಮಾಸದ ಸಮಯದಲ್ಲಿ ಅವರಿಗೆ ಅದನ್ನ ನಡ್ಸ್ಕೊಳ್ಳೋ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ತೊಂದರೆ ಆಗ್ತಾ ಇತ್ತು, ಆರೋಗ್ಯ ಹದಗೆಡ್ತಾ ಇತ್ತು ಅಂತ ನಾನು ನಿಮ್ಗೆ ಹೇಳಿದ್ವಿ. ಆವಾಗ್ಲೇ ಅವರು ನಿರ್ಧರಿಸಿದ್ರು, ನಾನು ಈಗ ನನ್ನ ಸಮಯ ಮುಗಿದಿದೆ, ಮುಗಿತಾ ಬಂತು, ಬಂದಿದೆ ಅಂತ. ಆದ್ರೂ ಯಾವುದೇ ಆತಂಕ ಇಲ್ಲದೆ, ಅಯ್ಯೋ ನಾನು ಇನ್ನೂ ಬದುಕ್ಬೇಕು ಮತ್ತೂ ಬದುಕ್ಬೇಕು ಅನ್ನುವಂತ ಇದಿಲ್ಲದೆ ತಾನಾಗಿ ಸ್ವತಃ ಸಮಾಧಿಯ ನಿರ್ಧಾರವನ್ನ ಮಾಡಿ. ಅವರ ಯೋಚನೆ ಹೇಗಿರುತ್ತೆ ನೋಡಿ, ನಾನು ನರಳಾಡಬಾರ್ದು, ಇನ್ನೊಬ್ಬರ ಸೇವೆಯನ್ನ ಪಡೆಯಬಾರ್ದು, ಇವೆಲ್ಲ ಅವರ ಮುಂದಾಲೋಚನೆ ಇರುತ್ತೆ. ನನ್ನ ಅವಧಿ ಮುಗೀತು ಅಂತ ಅವರು ಅವರ ಒಂದು ದೇಹವನ್ನ ತ್ಯಾಗ ಮಾಡುವಂಥದ್ದು, ಸಮಾಜ ಸ್ಥಿತಿಗೆ ಹೋಗಿ ದೇಹವನ್ನು ತ್ಯಾಗ ಮಾಡುವಂಥದ್ದು. ಹೀಗೆ ಗಣೇಶ ಈ ಅಂತ್ಯಕ್ರಿಯೆಯ ನಂತರ 14 ದಿನಗಳ ತನಕ ಅಲ್ಲೇ ಕಡೌದೆಯಲ್ಲೇ ಇದ್ದು, ಅದರ ನಂತರ ಒಂದು ಗಣೇಶ ಅವರ ಮಗಳನ್ನ ಕರ್ಕೊಂಡು ಮತ್ತೆ ಪುನಃ ಉಜ್ಜಯಿನಿಗೆ ಬರ್ತಾರೆ. ಉಜ್ಜಯಿನಿಗೆ ಬಂದು ಅಲ್ಲಿ ಗುರುವರಿಯರು ಪೂಜಿಸುತ್ತಿದ್ದ ಪಟ್ಟಾಭಿರಾಮ ದೇವರ ಮೂರ್ತಿಯನ್ನ ಸುಂದರ ತಾಯಿಯವರಿಗೆ ಒಪ್ಪಿಸಿ, ಮರುದಿನ ಗುರುವರಿಯರ ಅತ್ತೆಯವರು ಹಾಗೂ ಮುಸಾ ತಾಯಿಯವರಿಗೆ ವಂದಿಸಿ ಅವರಿಂದ ಬೀಳ್ಕೊಟ್ಟು ಗೋಕರ್ಣಕ್ಕೆ ಹೊರಟ. ಆ ವೇಳೆಗೆ ರಾಮದಾಸ ಸ್ವಾಮಿಯವರ ಪರಿವಾರದೊಂದಿಗೆ ಸೇವಾ ಮನೋಭಾವದಿಂದ ಬಂದು ಸೇರಿಕೊಂಡಿದ್ದ ಈ ಗೋಕರ್ಣದ ಗಟ್ಟಿಪೋರ ಎಂದೇ ಪ್ರಖ್ಯಾತಿ. ಅಂದ್ರೆ ಅವನು ಅಷ್ಟು ಗಟ್ಟಿಪೋರ ಅಂತ, ಎಲ್ಲದರಲ್ಲೂ ಎಲ್ಲದನ್ನ ಸಹಿಸ್ಕೊಂಡು ಬಂದವನು ಈತ. ಪುನಃ ಗೋಕರ್ಣಕ್ಕೆ ಹೊರಟಾಗ ಅಲ್ಲಿದ್ದವರ ಎಲ್ಲರ ಕಣ್ಣುಗಳು ಕೂಡ ತೇವವಾಗಿದ್ದವು. ಹೀಗೆ ಇಷ್ಟು ಆತ ತಾನು ಹೋದಲ್ಲೆಲ್ಲ ತನ್ನ ಒಂದು ಛಾಪನ್ನ ಆತ ಮೂಡಿಸಿದ್ದ ಅನ್ನೋದಕ್ಕೆ ಮತ್ತೊಂದು ಗಮನಿಸಬಹುದು. ಏನು ಸಂತ ರಾಮದಾಸ ಸ್ವಾಮಿಯವರು ಬ್ರಹ್ಮರ್ಷಿ ದೈವರಾತರಿಗೆ ಅವರ ಸಮಾಧಿ ಹೋಗಕ್ಕಿಂತ ಮುಂಚೆ ಏನೇ ಜವಾಬ್ದಾರಿನ ಕೊಟ್ಟಿದ್ರು, ನಿತ್ಯ ಪೂಜೆಗಳನ್ನ ಹಾಗೂ ಅನುಷ್ಠಾನ ಮಾಡ್ಲಿಕ್ಕೆ ಹೇಳಿದ್ರು, ಅವರ ಅಂತ್ಯಕ್ರಿಯೆ ನಂತರ ಇವೆಲ್ಲ ಜವಾಬ್ದಾರಿಯನ್ನ ಅವರ ಮಗಳಿಗೆ ಹಾಗೂ ಸುಂದರ ತಾಯಿಯವರಿಗೆ ಒಪ್ಪಿಸಿ ಅಲ್ಲಿಂದ ಗೋಕರ್ಣಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ. ಯಾವುದನ್ನು ಕೂಡ ಅಲ್ಲಿಂದ ಇದು ನನಗೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ತಗೊಂಡು ಬರೋದಿಲ್ಲ ಗೋಕರ್ಣಕ್ಕೆ, ಅದು ಅವರದ್ದು, ಅವರಿಗೆ ಸೇರ್ಬೇಕು ಅಂತ ಅವರಿಗೆ ಅದನ್ನಲ್ಲಿ ಹಸ್ತಾಂತರಿಸಿ ಗೋಕರ್ಣಕ್ಕೆ ಬರ್ತಾರೆ. ಎಷ್ಟು ಒಂದು ಅಚ್ಚುಮೆಚ್ಚುಗೆಯನ್ನು ಗಳಿಸಿದ್ರು ಅಂತಂದ್ರೆ ಅಲ್ಲಿದ್ದವರು ಎಲ್ಲರಿಗೂ ಕೂಡ ಗಣೇಶ ವಾಪಸ್ ಗೋಕರ್ಣಕ್ಕೆ ಹೋಗ್ತಾರೆ ಅಂತಂದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಏನೋ ತಮ್ಮವರನ್ನೇ ಕಳೆದುಕೊಂಡಂತ ಒಂದು ಭಾವ ಅಲ್ಲಿ ಇತ್ತು. ಶ್ರೀ ರಾಮದಾಸ ಸ್ವಾಮಿಯವರ ಸಹಯೋಗದಲ್ಲಿ ಗಣೇಶನಿಗೆ ಭಕ್ತಿ ಯೋಗದ ಸಮಗ್ರ ಪರಿಚಯವಾಯಿತು. ಉತ್ತರ ಭಾರತದ ಅಡಿಗೆ ವಿಧಾನವೂ ಕರಗತವಾಯಿತು. ದೇಶದ ಉದ್ದಗಲ ಸಂಚರಿಸಿ ಲೋಕಾನುಭವ, ಆಧ್ಯಾತ್ಮದ ದಿವ್ಯ ಅನುಭವಗಳನ್ನ ಪಡೆದ ಈ ಗಣೇಶ ಅವನ ಆಧ್ಯಾತ್ಮದ ಹಸಿವು ಇಷ್ಟಕ್ಕೆ ತಣಿಯಲಿಲ್ಲ. ಅಂತಲೇ ಅವನು ಮತ್ತೆ ತನಗೆ ತಕ್ಕ ಗುರುವನ್ನ ಅರಸುವುದರಲ್ಲಿ ಮಗ್ನನಾದ. ನೋಡಿ, ಆ ಒಂದು ಆಧ್ಯಾತ್ಮದ ಹಸಿವು ಅನ್ನೋದೇ ಹೀಗೆ ಅಂತ ಅನ್ಸತ್ತೆ. ಹೀಗೆ ನನಗಿನ್ನ ಮುಂದಿನ ದಾರಿ ಹೇಗೆ, ಮುಂದಿನ ಗುರುಗಳು ಯಾರು ಅನ್ನೋದನ್ನ ಅರಸುವುದರಲ್ಲೇ ಆತ ಮತ್ತೆ ಮಗ್ನನಾಗ್ತಾನೆ. ಶ್ರೀ ರಾಮದಾಸ ಸ್ವಾಮಿಯವರೊಂದಿಗೆ ಉತ್ತರ ಭಾರತದ ವಿವಿಧ ಪುಣ್ಯಕ್ಷೇತ್ರಗಳಲ್ಲಿ ಸಂಚರಿಸಿ ಅವರ ಮರಣದ ನಂತರ ಊರಿಗೆ ಮರಳಿದ ಗಣೇಶ ಮತ್ತೆ ತಾನು ಹಿಂದೆ ವಾಸವಾಗಿದ್ದ ಕೋಟಿ ತೀರ್ಥದ ಉತ್ತರ ಭಾಗದಲ್ಲಿರುವ ಚಿಕ್ಕ ವರದೇಶ್ವರ ಮಂಟಪದಲ್ಲಿ ಉಳಿದುಕೊಂಡನು. ಆಗ ಅದೇ ತಾನೇ ಉಜ್ಜಯಿನಿಯಿಂದ ಗೋಕರ್ಣಕ್ಕೆ ಮರಳಿರಲು ಮರುದಿನ ಗುರುವರ್ಯ ರಾಮದಾಸ ಸ್ವಾಮಿಯವರ ಸೋದರ ಮಾವನ ಮಗನಾದ ಬಳವಂತರಾಯರಲ್ಲಿಗೆ ತೆರಳಿ ಖಡೌದೆಯಲ್ಲಿ ಗುರುವರ್ಯರು ಸ್ವರ್ಗಸ್ಥರಾದ ವೃತ್ತಾಂತವನ್ನ ಅರಿವಿದಾಗ ಅದನ್ನು ಕೇಳಿದ ಅವರು ಬಹಳ ಸಂತಾಪಗೊಂಡರು.
ರಾಮದಾಸ ಸ್ವಾಮಿ ಅವರು ಹಿಂದೆ ಗೋಕರ್ಣಕ್ಕೆ ಬಂದಾಗ ಅಹಲ್ಯಾಬಾಯಿ ಛತ್ರದಲ್ಲಿ ವಾಸವಾಗಿದ್ದರು. ಆ ವೇಳೆಗೆ ಗಣೇಶನಿಗೆ ಬಳವಂತರಾಯರ ಪರಿಚಯವಾಗಿತ್ತು. ಇಬ್ಬರಲ್ಲೂ ಇರುವ ಆಧ್ಯಾತ್ಮದ ಒಲವು ಅವರಲ್ಲಿ ಆತ್ಮೀಯ ಬಾಂಧವ್ಯ ಬೆಳೆಯುವಂತೆ ಮಾಡಿತ್ತು. ಈಗಾಗಲೇ ಭಕ್ತಿಯ ಜಲದಲ್ಲಿ ಮಿಂದು ಸಂಸ್ಕಾರಗೊಳ್ಳುತ್ತಾ ಉದಾತ್ತ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತಿದ್ದ ಗಣೇಶನಲ್ಲಿ ಈಗ ಯೋಗಾಭ್ಯಾಸದ ಹಂಬಲ ಅಂಕುರಿಸಿತು. ಅಂತೆಯೇ ಆತ ದಿನಾಲು ಬೆಳಿಗ್ಗೆ ಮತ್ತು ಸಾಯಂಕಾಲಗಳಲ್ಲಿ ಬಳವಂತರಾಯರಲ್ಲಿಗೆ ಹೋಗಿ ಆಸನ, ಪ್ರಾಣಾಯಾಮ, ಧೌತಿ, ನೇತಿ, ನವಲಿ ಮುಂತಾದ ಯೋಗದ ಕ್ರಿಯೆಗಳನ್ನ ಕಲಿಯಲು ಆರಂಭಿಸಿದನು. ಭಕ್ತಿ ಯೋಗದೊಂದಿಗೆ ಈಗ ಹಠ ಯೋಗದ ಪ್ರಕ್ರಿಯೆಗಳು ಈತನಿಗೆ ಸಾಧಿಸಿತು. ನೋಡಿ, ಈಗ ಒಂದ್ ಕಡೆಯಿಂದ ಭಕ್ತಿಯಲ್ಲಿ ಮೈ ಮರೆತು ಗುರುಗಳ ಜೊತೆಗಿದ್ದು ಅವ್ರ ಹತ್ರ ಆ ಭಕ್ತಿ ಯೋಗವನ್ನ ಕಲ್ಕೊಂಡ್ರು. ಅದರ ನಂತರ ಅವರು ಗೋಕರ್ಣಕ್ಕೆ ಬಂದಾಗ ಬಳವಂತರಾವ್ ಭಾಗವತ್ ಅವರು ಗೋಕರ್ಣಕ್ಕೆ ಬಂದಿದ್ರು. ಅವರು ಹಠಯೋಗದಲ್ಲಿ ಅವರ ಒಂದು ಮಾರ್ಗದರ್ಶನವನ್ನ ದೈವರಾತ್ರಿ ಕೊಡ್ತಾರೆ. ಇಲ್ಲಿ ನಾವು ನೋಡುವಾಗ ಅಷ್ಟಾಂಗ ಯೋಗದಲ್ಲಿ ಕೂಡ ನೋಡಿ, ಮೊದಲು ಈಗ ಇಷ್ಟು ಸಮಯ ಅವರು ಕಲ್ತಿದ್ದು ನಿಯಮ, ಯಮ ಮತ್ತು ನಿಯಮವನ್ನ ಗುರು ಸೇವೆಯನ್ನ ಮಾಡ್ತಾ ಭಕ್ತಿಯಲ್ಲಿ ತಾನು ಮೈಮರಿತಾ ಇಲ್ಲಿ ಅಹಿಂಸಾ, ಸತ್ಯಮ, ಸ್ಥೇಯಂ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ಸಂತೋಷ, ತಪಃ, ಸ್ವ ಅಧ್ಯಾಯ, ಈಶ್ವರ ಪ್ರಣಿಧಾನ ಇದೆಲ್ಲವನ್ನ ಕಲ್ತಿರ್ತಾರೆ. ಇನ್ನು ಮುಂದಿನ ಹಂತವೇ ಸರಿಯಾದ ಸಮಯಕ್ಕೆ ಅವರು ಗುರುಗಳನ್ನು ಹುಡುಕ್ತಾ ಇರ್ತಾರೆ. ಆ ಗುರುಗಳನ್ನ ಹುಡುಕುವಂತ ಸರಿಯಾದ ಸಮಯಕ್ಕೆ ಅವರಿಗೆ ಭಾಗವತರ ಮಾರ್ಗದರ್ಶನ ಸಿಗ್ತದೆ. ಆಸನ ಮತ್ತು ಯೋಗಾಭ್ಯಾಸ ಈ ಕ್ರಿಯೆಗಳನ್ನೆಲ್ಲ ಕಲ್ತ್ಕೊಳ್ತಾರೆ. ಯಾವ ಗುರುಗಳನ್ನ ಹುಡುಕ್ಬೇಕು ಅಂತ ನೋಡ್ತಾ ಇರ್ಬೇಕಿದ್ರೆ ಇನ್ನೊಬ್ರು ಅವರಿಗೆ ಸಿಗ್ತಾರೆ. ಜೀವನದಲ್ಲಿ ಹೀಗೆ ಅನ್ಸುತ್ತೆ. ಈಗ ಇತ್ತೀಚೆಗೆ ತುಂಬಾ ಜನರಲ್ಲಿರೋ ಪ್ರಶ್ನೆ, ಗುರುಗಳನ್ನ ಹುಡುಕೋದು ಹೇಗೆ ಅಂತ. ನಮ್ಮನ್ನ ನಾವು ಒಂದು ಸಿದ್ಧಪಡಿಸ್ಕೊಳ್ತಾ ಹೋದಾಗ ಆಯಾ ಕಾಲಕ್ಕೆ ತಕ್ಕಂತೆ ಗುರುಗಳೇ ನಮಗೆ ಸಿಗ್ತಾರೆ ಅನ್ನೋದಕ್ಕೆ ಗಣೇಶನೇ ಇಲ್ಲಿ ಉದಾಹರಣೆ. ಈಗ ಇದ್ರ ಜೊತೆ ಇನ್ನೊಂದು ವಿಷಯ ಇದೆ. ಇವಾಗ ಮನೆಗೆ ಬಂದ ವಾಪಸ್, ಸೊ ಮನೆಯಲ್ಲಿ ಏನಾಯ್ತು ಅಂತಂದ್ರೆ ಮತ್ತೆ ಪುನಃ ಗಣೇಶನಿಗೊಂದು ಮದುವೆ ಮಾಡ್ಬೇಕಲ್ಲ ಅನ್ನುವಂಥ ಆಸೆ ವಿಘ್ನೇಶ್ವರ ಭಟ್ಟರಲ್ಲಿ ಮತ್ತೆ ಅದು ಆ ಆಸೆ ಚಿಗುರುತ್ತೆ. ಕೂಡಲೇ ಅವರು ಜಾಗ್ರತೆಯಿಂದ ಇಷ್ಟ ಮಿತ್ರರು ಮತ್ತು ಬಂಧುಗಳೊಂದಿಗೆ ಪರಸ್ಪರ ಚರ್ಚಿಸಿ ವಿಚಾರ ವಿನಿಮಯ ನಡೆಸಿ ಈ ಮೊದಲು ನಿಶ್ಚಯಿಸಿದ್ದ ಹುಡುಗಿ ಅರುಂಧತಿಯೊಂದಿಗೆ ಮಗನ ವಿವಾಹವನ್ನ ಶುಭ ಮುಹೂರ್ತದಲ್ಲಿ ನೆರವೇರಿಸಿಯೇ ಬಿಟ್ಟರು. ಅದೇ ತಾನೇ 8 ವರ್ಷ ಹೊಸಲಿನಲ್ಲಿ ಕಾಲಿರಿಸುತ್ತಿದ್ದ ಅರುಂಧತಿಗೆ ಸಹಜವಾಗಿ ಅದು ಕವಡಿ, ಗಜಗಗಳನ್ನಾಡುವ ವಯಸ್ಸು. ಗಣೇಶನಾದರೂ ಲೌಕಿಕ ವ್ಯವಹಾರಗಳಲ್ಲಿ ಅನುರಕ್ತಿ ಇಲ್ಲದ ವಿರಾಗಿ. ಸಾಧು ಸಂತರನ್ನೊಳಗೊಂಡ ಆಧ್ಯಾತ್ಮಿಕ ಪ್ರಪಂಚವೇ ಆತರಿಗೆ ಆಪ್ತವಾಗಿತ್ತು. ಅವನ ಜಪ, ತಪ, ಅನುಷ್ಠಾನ, ಚರಿತ ಚರ್ಯೆಗಳೆಲ್ಲ ಮನೆಯಿಂದ ಹೊರಗೆ ವ್ಯಾಪಕವಾಗಿದ್ದವು. ಆತ ಮನೆಯಲ್ಲಿರುವ ಸಮಯ ಪ್ರಾತರ್ವಿಧಿ, ಸ್ನಾನ, ಊಟ, ಉಪಚಾರಗಳಿಗೆ ಮಾತ್ರ ಸೀಮಿತವಾಗಿತ್ತು. ವಿಘ್ನೇಶ್ವರ ಭಟ್ಟರಿಗೆ ಮಾತ್ರ ಈ ಮದುವೆಯಿಂದ ಖುಷಿಯೋ ಖುಷಿ. ಮಗನ ಮದುವೆಯಾಗಿ ಪುಟ್ಟ ಸೊಸೆ ಮನೆಯಲ್ಲಿ ಓಡಾಡಿಕೊಂಡಿರುವುದೇ ಅವರ ಕಣ್ಣಿಗೆ ಹಬ್ಬ ಎನಿಸಿತ್ತು. ಆದರೆ ಅವರ ಈ ಸಂತೋಷ ಬಹಳ ದಿನ ಉಳಿಯಲಿಲ್ಲ. ಅದೇ ಕೆಲವು ದಿನಗಳಲ್ಲಿ ಅರುಂಧತಿ ತೀವ್ರವಾದ ಜ್ವರದಿಂದ ಆಕಸ್ಮಿಕವಾಗಿ ತವರಿನಲ್ಲಿ ತೀರಿಕೊಂಡಳು. ನೋಡಿ, ಇನ್ನೊಂದು ಆಘಾತ. ಅಂದ್ರೆ ಅವರ ಜೀವನದಲ್ಲಿ ನಾವು ನೋಡ್ತಾ ಬಂದ್ರೆ ಒಂದಾದ್ಮೇಲೆ ಒಂದು ಪರೀಕ್ಷೆಗಳನ್ನೇ ಗಣೇಶ ಎದುರಿಸಿರುವಂತದ್ದು. ಸೊ ಮಗ ಮನೆಗೆ ಬಂದ ಅನ್ನುವಂಥ ಖುಷಿಯಲ್ಲಿ ಮದುವೆಯನ್ನು ಮಾಡಿದ್ರು. ಮದುವೆ ಆಯ್ತು, ಆಕೆ 8 ವರ್ಷದವಳು. ಈತ ತನ್ನ ಆಧ್ಯಾತ್ಮದಲ್ಲಿ, ಅದರಲ್ಲೂ ಈಗಂತೂ ಹಠಯೋಗವನ್ನ ಸಿದ್ಧಿಸಿಕೊಳ್ಳೋದ್ರಲ್ಲಿ ಈತ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ. ಅದರ ಮಧ್ಯೆ ಹಠಾತ್ ಆದಂತಹ ಒಂದು ಜ್ವರದಿಂದಾಗಿ ಆ ಅರುಂಧತೆಯ ಒಂದು ನಿಧನ ಆಗತ್ತೆ. ಹೀಗೆ ಅಂದ್ರೆ ಇಲ್ಲಿ ಮತ್ತೊಂದು ವಿಷಯ ನಿಮ್ಗೆ ಹೇಳಬೇಕು. ಆಗಿನ ಕಾಲದಲ್ಲಿ ವಿವಾಹ ಅಂತಂದ್ರೆ ಈಗ ಅವಳಿಗೆ ಇನ್ನೂ ಅವಾಗ 8 ವರ್ಷ ಅಷ್ಟೇ. ಆಗ ಮದುವೆ ಅಂತವನ್ನು ಮಾಡಿದ್ರು ಕೂಡ ಅವಳನ್ನ ತಾಯಿಯ ಮನೆಯಲ್ಲೇ ಇರ್ತಿದ್ಲು. ಅವಳು ಋತುಮತಿಯಾಗಿ, ಅಂದ್ರೆ ಅವಾಗ ಮೈನೆರೋದು ಅಂತ ಹೇಳ್ತಿದ್ರು. ಋತುಮತಿ ಆದ ನಂತರ ಅವಳನ್ನ ಗಂಡನ ಮನೆಗೆ ಕಳಿಸ್ಕೊಡ್ತಿದ್ರು. ನೋಡಿ, ಅವಳಿಗಿನ್ನೂ ಚಿಕ್ಕ ವಯಸ್ಸು, ಯಾವುದೇ ಮದುವೆಗಳ ಬಗ್ಗೆ ಗೊತ್ತಿಲ್ಲ. ಬಾಲಕ ಗಣೇಶನಿಗಂತೂ ಇದ್ರ ಬಗ್ಗೆ ಯೋಚನೆ ಮಾಡುವಂತಹದ್ದು ಮನಸ್ಥಿತಿಯಲ್ಲೇ ಇಲ್ಲ. ಯಾಕಂತಂದ್ರೆ ಸಂಪೂರ್ಣವಾಗಿ ಅವರು ಒಂದು ಭಕ್ತಿಯಲ್ಲಿ ಮುಳ್ಕೊಂಡಿದ್ದಾರೆ. ಮದುವೆನೂ ಆಗಿದೆ, ಆದ್ರೆ ಅವರಿಬ್ಬರಲ್ಲೂ ಕೂಡ ಅಂಥದ್ದು ಯಾವುದೇ ಒಂದು ಮದುವೆ ರೀತಿಯ ಸಂಬಂಧಗಳು ಇರಲಿಲ್ಲ ಹೇಳೋದನ್ನ ಇಲ್ಲಿ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ಈ ರೀತಿಯಾಗಿ ಈ ಒಂದು ಸಂಚಿಕೆಯಲ್ಲಿ ನೀವು ಬ್ರಹ್ಮರ್ಷಿ ದೈವರಾತ್ರ ಅಂದ್ರೆ ಗಣೇಶನು ತನ್ನ ಅತ್ಯಂತ ಆತ್ಮೀಯ ಗುರುವರ್ಯರಾದಂತಹ ರಾಮದಾಸ ಸ್ವಾಮಿಗಳನ್ನ ಕಳೆದುಕೊಳ್ಳುತ್ತಾನೆ. ವಾಪಸ್ ಊರಿಗೆ ಬರ್ತಾನೆ. ಇಲ್ಲಿ ವಿವಾಹ ಸಂಸ್ಕಾರವೂ ನಡೆಯುತ್ತೆ. ಆದ್ರೆ ದುರದೃಷ್ಟವಶಾತ್ ಪತ್ನಿಯನ್ನ ಕೂಡ ಆತ ಕಳೆದುಕೊಳ್ಳುತ್ತಾನೆ. ಹಾಗಿದ್ರೆ ಮುಂದೇನಾಯ್ತು? ಇದರ ಮುಂದಿನ ಒಂದು ಕಥೆ ಯಾವ ನಿಟ್ಟಿನಲ್ಲಿ ಹೋಗುತ್ತೆ? ಇವೆಲ್ಲದೂ ಕೂಡ
ಮನುಷ್ಯನ ಮೇಲೆ ತುಂಬ ಪರಿಣಾಮವನ್ನಂತೂ ಬೀರುತ್ತೆ. ಗುರುಗಳನ್ನ ಕಳ್ಕೊಂಡ್ರು, ಮನೆಗೆ ಬಂದರು, ಮದುವೆಯನ್ನ ಮಾಡಿದ್ರು. ಆದರೆ ಇವೆಲ್ಲ ಒಂದು ಸಂಸ್ಕಾರಗಳು ಮನಸ್ಸಿನ ಮೇಲಂತೂ ಪರಿಣಾಮ ಬಿದ್ದೇ ಬೀಳುತ್ತೆ. ಪ್ರಾರಂಭದಲ್ಲಿ ತಾಯಿಯನ್ನ ಕಳ್ಕೊಂಡ್ರು, ಅದು ಕೂಡ ಅವರ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನ ಬೀರಿತು. ನಂತರ ಗುರುಗಳನ್ನ ಕಳ್ಕೊಳ್ತಾರೆ. ನಂತರ ಇಲ್ಲಿ ವಿವಾಹನ ಮಾಡಿರ್ತಾರೆ, ತಮ್ಮ ಹೆಂಡತಿಯನ್ನು ಕೂಡ ಕಳ್ಕೊತಾರೆ. ಹಾಗಿದ್ರೆ ಮುಂದೆ ಈ ಗಣೇಶನ ಜೀವನದಲ್ಲಿ ಏನಾಯ್ತು, ಯಾವ ರೀತಿಯಲ್ಲಾಗಿ ಈ ಗಣೇಶ ದೈವರಾತನಾಗುವತ್ತ ತನ್ನ ಮುಂದಿನ ಹೆಜ್ಜೆ ಹೇಗೆ, ಮುಂದೆ ಆತನ ಗುರುಗಳಾಗಿ ಇನ್ಯಾರ್ಯಾರು ಸಿಗ್ತಾರೆ, ಏನಾಗತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಇಲ್ಲಿಯ ತನಕ ತಾಳ್ಮೆಯಿಂದ ಈ ಒಂದು ಕಥಾಮಾಲಿಕೆಯನ್ನು ಆಲಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಬ್ರಹ್ಮಶ್ರೀ ದೈವರಾತರ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ನಮಸ್ತೆ.